ಈಗ ನಾವು ಅಂದ್ರೆ ಭಾಷೆ ಗೊತ್ತಿರಲ್ಲ, ಆಲ್ಮೋಸ್ಟ್ ಹೆಣ್ಮಕ್ಳು ಅಡುಗೆ ಮಾಡ್ತಾರಲ್ಲ, ಸೇರ್ ಎಳಿತಾರಲ್ವ, ಅದರಲ್ಲಿ 6 ಮತ್ತೊಂದು ಅಂದ್ರೆ 7 ಅಂತ ಎಲ್ಲೋ ಹೇಳೋದಿಲ್ಲ, ಅದಕ್ಕೆ 6 ಮತ್ತೊಂದು ಕಾರಣ ಅಂತಾನೆ ಹೇಳ್ತಾರೆ ರಾಮಾಯಣದಲ್ಲಿ. ಮತ್ತೆ ವಾಲ್ಮೀಕಿ ಮಹರ್ಷಿ ಎಷ್ಟು ಶ್ಲೋಕ ಬರೀತಾರೆ? ಜೋರಾಗಿ ಹೇಳಿ. ಯಾವ್ದ್ರಲ್ಲಿ ಇರೋದು? ರಾಮಾಯಣದಲ್ಲಿ ಕಾಂಡ ಬರುತ್ತಲ್ಲ, ಯಾವ ಕಾಂಡ? ಅಯೋಧ್ಯ ಕಾಂಡ, ಅರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ, ನೆಕ್ಸ್ಟ್ ಯುದ್ಧ ಕಾಂಡ, ಉತ್ತರ ಕಾಂಡ, ಸುಂದರ ಕಾಂಡ. ಎಷ್ಟಾದ್ರು ಕಾಂಡಗಳು ಏನು ಇವಾಗ? ಎಷ್ಟು ಕಾಂಡ ಇದೆ? ಬಾಲಕಾಂಡ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾಮ ಚಿಕ್ಕ ಹುಡುಗ ಇದ್ದಾಗ ಏನೇನು ಆಗಿತ್ತು ಅದನ್ನೆಲ್ಲ ಬಾಲಕಾಂಡ ಅಂತ ಕರೀತಾರೆ. ಅಯೋಧ್ಯ ಕಾಂಡ ಅಂದ್ರೆ ಅಯೋಧ್ಯದಲ್ಲಿ ಏನೇನು ನಡೀತೋ ರಾಮನ ಕಥೆ, ಅದನ್ನ ಅಯೋಧ್ಯ ಕಾಂಡ ಅಂತ ಕರೀತಾರೆ. ನೆಕ್ಸ್ಟ್ ಅರಣ್ಯ ಕಾಂಡ, ರಾಮ ಅರಣ್ಯದಲ್ಲಿ ಹೋದಾಗ ಏನೇನೆಲ್ಲ ಮಾಡ್ದ ಅಂತ ಅದನ್ನ ಅರಣ್ಯ ಕಾಂಡ ಅಂತಾರೆ. ನೆಕ್ಸ್ಟ್ ಕಿಷ್ಕಿಂಧ ಕಾಂಡ, ರಾಮ ಕಿಷ್ಕಿಂಧಗೆ ಹೋದಾಗ ಕಿಷ್ಕಿಂಧೆಯಲ್ಲಿ ನಡೆದಿರೋಂಥ ಕಥೆಯನ್ನ ಕಿಷ್ಕಿಂಧ ಕಾಂಡ ಅಂತ ಕರೀತಾರೆ. ನೆಕ್ಸ್ಟ್ ಸುಂದರ ಕಾಂಡ, ಅದರಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತರು ಬರ್ತದೆ. ಸುಂದರ ಕಾಂಡದಲ್ಲಿ ಲಂಕೆಯಲ್ಲಿ ಸೀತೆನ ಹನುಮಂತರು ಲಂಕೆಗೆ ಹೋಗಿ ಹೇಗೆ ನೋಡಿದ್ರು ಅಂತ ಅದೆಲ್ಲ ಸುಂದರ ಕಾಂಡದಲ್ಲಿ ಬರುತ್ತೆ. ಯುದ್ಧ ಕಾಂಡ ಅಂದ್ರೆ ಆಲ್ಮೋಸ್ಟ್ ಅದು ನೇಮಲ್ಲೇ ಐತೆ, ಯುದ್ಧ ಮಾಡೋದನ್ನ ಯುದ್ಧ ಕಾಂಡ ಅಂತ ಕರೀತಾರೆ. ನೆಕ್ಸ್ಟ್ ಉತ್ತರ ಕಾಂಡ, ಸೀತೆ ಕಥೆ ಇರುತ್ತೆ. ಕಿಷ್ಕಿಂಧ ಅಂದ್ರೆ ಅದು ಒಂದು ಊರು, ರಾಜ್ಯ. ಅಲ್ಲಮ್ಮ, ರಾಮ ವಾಲಿಸುಗ್ರವ ಇರ್ತಾರಲ್ಲ, ಅದು ಕಿಷ್ಕಿಂಧ.